ಮಳೆಗೆ ಹಲವೆಡೆ ಭಾರಿ ಅವಾಂತರವೇ ಆಗಿದೆ. ವರ್ಣಾರ್ಭಟಕ್ಕೆ ಜನ ಕಂಗೆಟ್ಟಿದ್ದಾರೆ. ಆದರೆ ಗದಗ ಜಿಲ್ಲೆಯಲ್ಲಿ ಮಾತ್ರ ಮಳೆಗಾಲದಲ್ಲೂ ನೀರಿನ ಬವಣೆ ಮಿತಿ ಮೀರಿದೆ. ಗದಗ ಬೆಟಗೇರಿ ನಗರದಲ್ಲಿ ನೀರಿನ ಬವಣೆ. ಹುಡ್ಕೋ ಕಾಲೋನಿಯಲ್ಲಿ ನೀರಿಗೆ ಹಾಹಾಕಾರ. ಖಾಲಿ ಕೊಡಗಳನ್ನಿಟ್ಟು ನಗರಸಭೆ ವಿರುದ್ಧ ಮಹಿಳೆಯರ ಆಕ್ರೋಶ. ವರ್ಷಗಳು ಉರುಳಿದ್ರೂ ಕುಡಿಯುವ ನೀರಿಗೆ ತಪ್ಪದ ಗೋಳಾಟ. ಇದು ಗದಗ ನಗರದ ಹುಡ್ಕೋ ಕಾಲೋನಿಯ ನಿತ್ಯದ ಹೋರಾಟ. ಹುಡ್ಕೋ ಕಾಲೋನಿಯ ಜನ ಕುಡಿಯುವ ನೀರಿಗಾಗಿ ಗೋಳಾಡುತ್ತಿದ್ದಾರೆ. ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರವಿದೆ. 2018ರಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಆದರೆ 24x7ನಲ್ಲಿ ವಾರಕ್ಕೆ ಒಮ್ಮೆಯೂ ನೀರು ಸಿಕ್ತಿಲ್ಲ. ಇದು ಗದಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟ ನೀರ್ ಬಿಟ್ಟೇ ಇಲ್ರಿ ಅವ್ರು. ಬಾಳ ಪ್ರಾಬ್ಲಮ್ ಆಗಾಕತ್ತೈತ್ರಿ. ಒಟ್ ನೀರ್ 15 ದಿನಕ್ಕೊಮ್ಮೆ ಬಿಡ್ತಾರ್ರಿ, ಒಮ್ಮೊಮ್ಮೆ 20 ದಿನಕ್ ಬಿಡ್ತಾರ್ರಿ. ನೀರ್ ಒಟ್ಟ ಬಿಡದ ಇಲ್ರಿ ಅವ್ರು. ಎಷ್ಟ್ ಹೇಳಿದ್ರು ಇದು ಮಾಡೋದಿಲ್ರಿ. 24 hours ನಾಳ ಹಾಕ್ಸಾರ್ರಿ. ಅದು ಫಸ್ಟ್ ಏನ್ ಬಂದು ಅವಾಗ ಒಂದಿನ ಬಿಟ್ಟು ಒಂದಿನ ಹಂಗೆಲ್ಲ ಬಿಡ್ತಿದ್ರಿ. ಈಗ ಯಾವಾಗಂದ್ರ ಅವಾಗ ಬಿಡ್ತಾರ್ರಿ ಅವ್ರು. 15 ದಿನಕ್ಕ 20 ದಿನಕ್ಕ ಒಟ್ಟ ರಾತ್ರಿ ಬಿಡ್ತಾರ್ರಿ. ಸಣ್ಣ ಇರ್ತೈತ್ರಿ ನೀರ್, ಅಂತ ಪರಿ ಜೋರ್ ಇರಂಗಿಲ್ಲ. ಅದ ಇಂತ ದಿವಸ ಬಿಡ್ತಾರಂತಿಲ್ಲ, ಇಂತ ಟೈಮಿಗೆ ಬಿಡ್ತಾರಂತಿಲ್ಲ. ಒಟ್ಟು ನಮಗ್ ಯಾವಾಗ ತಿಳಿತೈತಿ ಅವಾಗ. ಒಮ್ಮೆ ರಾತ್ರಿ ಬಿಡುದು, ಒಮ್ಮೆ ಸಾಯಂಕಾಲ ಬಿಡುದು. ಯಾವಾಗ ನಾವ್ ಒಟ್ಟು 24x7 ಕಾಯೋದಾಗೈತಿ ನೀರಿನ ಸಲುವಾಗಿ. ನೀರ್ ಯಾವಾಗ ಬರ್ತದಂತ ಕಾಯೋದಾಗೈತಿ. ಆಮೇಲೆ ಬ್ಯಾಸಗಿ ಒಳಗಂತ್ರು ಒಟ್ಟ ಬಿಡಂಗಿಲ್ಲ ನೀರು. 3 ತಿಂಗಳ ಖಾಯಂ ಬಿಡಂಗಿಲ್ಲ. ಬರೀ ಟ್ಯಾಂಕರ್ಗೆ ನಾವು. ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ನೀರಿದೆ, ಆದ್ರೂ ಸಮರ್ಪಕವಾಗಿ ಕುಡಿಯುವ ನೀರು ಬಿಡ್ತಿಲ್ಲ. ಹೀಗಾಗಿ ಜನ ಗದಗ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನಗರಸಭೆ ಅಧಿಕಾರಿಗಳ ಸಭೆ ಮಾಡಿ ನೀರು ಪೂರೈಕೆಗೆ ತಾಕೀತು ಮಾಡಿದ್ರೂ ಆದೇಶ ಪಾಲಿಸುತ್ತಿಲ್ಲ. ಇಷ್ಟು ದಿನ ಪೈಪ್ ಒಡೆದಿದೆ ಅನ್ನೋ ನೆಪ ಹೇಳ್ತಿದ್ದ ಅಧಿಕಾರಿಗಳು ಈಗ ನೀರು ಎತ್ತುವ ಹೊಸ ಮೋಟಾರ್ ಟೆಂಡರ್ ಕರೆಯಲಾಗಿದ್ದು ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡ್ತೀವಿ ಅಂತಿದ್ದಾರೆ. ಆಲ್ರೆಡಿ ಆ ದಿಶೆಯೊಳಗಾಗಿ 600 HP ಒಂದು ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ, 800 HP ಒಂದು ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ ಅಮೌಂಟ್ ಅನ್ನು ರಿಸರ್ವ್ ಮಾಡಿಕೊಂಡು ಟೆಕ್ನಿಕಲ್ ಸ್ಯಾಂಕ್ಷನ್ಗೂ ತಗೊಂಡಿದೀವಿ. ಈಗ ಟೆಂಡರ್ ಕಾಲ್ ಆಗ್ಬೇಕೀಗ. ಉಳಿದಿದ್ದು ಹೌದು ಸುಟ್ಟಿಲ್ಲ, ಅದಾವು. ಅದು ಲೈಫ್ ಪೀರಿಯಡ್ ಮುಗಿದಿದೆ. ಅದರದ್ದು ಪದೇ ಪದೇ ರಿಪೇರಿ ಬರ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇತ್ತು. ಕಾಮನ್ ಇದು ಬರ್ತಾ ಇರೋದು. ಸದ್ಯ ಆಗ್ತಾ ಇದ್ದಿದ್ದನ್ನು ಹೇಳಿದೆ ನಿಮಗೆ. ಪೈಪ್ಲೈನ್ ರಿಪೇರಿ ಇತ್ತು, ಮೋಟರ್ ಸಾಫ್ಟ್ ಹೋಗಿತ್ತು. ಆಗಿದ್ದನ್ನ ರೆಡಿ ಮಾಡಿಕೊಂಡು ರನ್ ಮಾಡ್ತಾ ಇದ್ದೀವಿ. ಇದು ಪದೇ ಪದೇ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ಸಾಹೇಬ್ರೇನು ಹೇಳಿದ್ರು 10-15 ದಿವಸಕ್ಕೆ ಇರೋದನ್ನ 7 ದಿವಸ 8 ದಿವಸಕ್ಕೆ ಇಳಿಸ್ತೀವಿ ಅಂತ ಹೇಳಿ ಆ ದಿಶೆ ಒಳಗಾಗಿ ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಈಗ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಯಾವೊಬ್ಬ ಸಚಿವರು ತಲೆಕೆಡಿಸಿಕೊಳ್ತಿಲ್ಲ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ನೀರು ಒದಗಿಸುವ ಕೆಲಸ ಮಾಡಬೇಕಿದೆ. ಮಂಜು ಬತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಾಜ್ಯಾದ್ಯಂತ ಸುರಿದ ಮಳೆಗೆ ಹಲವೆಡೆ ಭಾರಿ ಅವಾಂತರವೇ ಆಗಿದೆ. ವರ್ಣಾರ್ಭಟಕ್ಕೆ ಜನ ಕಂಗೆಟ್ಟಿದ್ದಾರೆ. ಆದರೆ ಗದಗ ಜಿಲ್ಲೆಯಲ್ಲಿ ಮಾತ್ರ ಮಳೆಗಾಲದಲ್ಲೂ ನೀರಿನ ಬವಣೆ ಮಿತಿ ಮೀರಿದೆ. ಗದಗ ಬೆಟಗೇರಿ ನಗರದಲ್ಲಿ ನೀರಿನ ಬವಣೆ. ಹುಡ್ಕೋ ಕಾಲೋನಿಯಲ್ಲಿ ನೀರಿಗೆ ಹಾಹಾಕಾರ. ಖಾಲಿ ಕೊಡಗಳನ್ನಿಟ್ಟು ನಗರಸಭೆ ವಿರುದ್ಧ ಮಹಿಳೆಯರ ಆಕ್ರೋಶ. ವರ್ಷಗಳು ಉರುಳಿದ್ರೂ ಕುಡಿಯುವ ನೀರಿಗೆ ತಪ್ಪದ ಗೋಳಾಟ. ಇದು ಗದಗ ನಗರದ ಹುಡ್ಕೋ ಕಾಲೋನಿಯ ನಿತ್ಯದ ಹೋರಾಟ. ಹುಡ್ಕೋ ಕಾಲೋನಿಯ ಜನ ಕುಡಿಯುವ ನೀರಿಗಾಗಿ ಗೋಳಾಡುತ್ತಿದ್ದಾರೆ. ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರವಿದೆ. 2018ರಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಆದರೆ 24x7ನಲ್ಲಿ ವಾರಕ್ಕೆ ಒಮ್ಮೆಯೂ ನೀರು ಸಿಕ್ತಿಲ್ಲ. ಇದು ಗದಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟ ನೀರ್ ಬಿಟ್ಟೇ ಇಲ್ರಿ ಅವ್ರು. ಬಾಳ ಪ್ರಾಬ್ಲಮ್ ಆಗಾಕತ್ತೈತ್ರಿ. ಒಟ್ ನೀರ್ 15 ದಿನಕ್ಕೊಮ್ಮೆ ಬಿಡ್ತಾರ್ರಿ, ಒಮ್ಮೊಮ್ಮೆ 20 ದಿನಕ್ ಬಿಡ್ತಾರ್ರಿ. ನೀರ್
ಒಟ್ಟ ಬಿಡದ ಇಲ್ರಿ ಅವ್ರು ಎಷ್ಟ್ ಹೇಳಿದ್ರು ಇದು ಮಾಡೋದಿಲ್ರಿ 24 hours ನಾಳ ಹಾಕ್ಸಾರ್ರಿ ಅದು ಫಸ್ಟ್ ಏನ್ ಬಂದು ಅವಾಗ ಒಂದಿನ ಬಿಟ್ಟು ಒಂದಿನ ಹಂಗೆಲ್ಲ ಬಿಡ್ತಿದ್ರಿ ಈಗ ಯಾವಾಗಂದ್ರ ಅವಾಗ ಬಿಡ್ತಾರ್ರಿ ಅವ್ರು 15 ದಿನಕ್ಕ 20 ದಿನಕ್ಕ ಒಟ್ಟ ರಾತ್ರಿ ಬಿಡ್ತಾರ್ರಿ ಸಣ್ಣ ಇರ್ತೈತ್ರಿ ನೀರ್ ಅಂತ ಪರಿ ಜೋರ್ ಇರಂಗಿಲ್ಲ ಅದ ಇಂತ ದಿವ್ಸ ಬಿಡ್ತಾರಂತಿಲ್ಲ ಇಂತ ಟೈಮಿಗೆ ಬಿಡ್ತಾರಂತಿಲ್ಲ ಒಟ್ಟು ನಮಗ್ ಯಾವಾಗ ತಿಳಿತೈತಿ ಅವಾಗ ಒಮ್ಮೆ ರಾತ್ರಿ ಬಿಡುದು ಒಮ್ಮೆ ಸಾಯಂಕಾಲ ಬಿಡುದು ಯಾವಾಗ ನಾವ್ ಒಟ್ಟ 24/7 ಕಾಯೋದಾಗೈತಿ ನೀರಿನ ಸಲುವಾಗಿ ನೀರ್ ಯಾವಾಗ ಬರ್ತದ ಕಾಯೋದಾಗೈತಿ ಆಮೇಲೆ ಬ್ಯಾಸಿಗೆ ಒಳಗಂತ್ರು ಒಟ್ಟ ಬಿಡಂಗಿಲ್ಲ ನೀರು 3 ತಿಂಗಳ ಖಾಯಂ ಬಿಡಂಗಿಲ್ಲ ಬರೀ ಟ್ಯಾಂಕರ್ಗೆ ನಾವು ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ನೀರಿದೆ ಆದ್ರೂ ಸಮರ್ಪಕವಾಗಿ ಕುಡಿಯುವ ನೀರು ಬಿಡ್ತಿಲ್ಲ ಹೀಗಾಗಿ ಜನ ಗದಗ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನಗರಸಭೆ ಅಧಿಕಾರಿಗಳ ಸಭೆ ಮಾಡಿ ನೀರು ಪೂರೈಕೆಗೆ ತಾಕೀತು ಮಾಡಿದ್ರೂ ಆದೇಶ ಪಾಲಿಸುತ್ತಿಲ್ಲ ಇಷ್ಟು ದಿನ ಪೈಪ್ ಒಡೆದಿದೆ ಅನ್ನೋ ನೆಪ ಹೇಳ್ತಿದ್ದ ಅಧಿಕಾರಿಗಳು ಈಗ ನೀರು ಎತ್ತುವ ಹೊಸ ಮೋಟಾರ್ ಟೆಂಡರ್ ಕರೆಯಲಾಗಿದ್ದು ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡ್ತೀವಿ ಅಂತಿದ್ದಾರೆ ಆಲ್ರೆಡಿ ಆ ದಿಶೆಯೊಳಗಾಗಿ 600 HP ಒಂದು ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ 800 HP ಒಂದು ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ ಅಮೌಂಟ್ ಅನ್ನು ರಿಸರ್ವ್ ಮಾಡಿಕೊಂಡು ಟೆಕ್ನಿಕಲ್ ಸ್ಯಾಂಕ್ಷನ್ಗೂ ತಗೊಂಡಿದೀವಿ ಈಗ ಟೆಂಡರ್ ಕಾಲ್ ಆಗ್ಬೇಕೀಗ ಉಳಿದಿದ್ದು ಹೌದು ಸುಟ್ಟಿಲ್ಲ ಅದಾವು ಅದು ಲೈಫ್ ಪೀರಿಯಡ್ ಮುಗಿದಿದೆ ಅದರದ್ದು ಪದೇ ಪದೇ ರಿಪೇರಿ ಬರ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇತ್ತು ಕಾಮನ್ ಇದು ಬರ್ತಾ ಇರೋದು ಸದ್ಯ ಆಗ್ತಾ ಇದ್ದಿದ್ದನ್ನು ಹೇಳಿದೆ ನಿಮಗೆ ಪೈಪ್ಲೈನ್ ರಿಪೇರಿ ಇತ್ತು ಮೋಟರ್ ಸಾಫ್ಟ್ ಹೋಗಿತ್ತು ಆಗಿದ್ದನ್ನ ರೆಡಿ ಮಾಡಿಕೊಂಡು ರನ್ ಮಾಡ್ತಾ ಇದ್ದೀವಿ ಇದು ಪದೇ ಪದೇ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ಸಾಹೇಬ್ರೇನು ಹೇಳಿದ್ರು 10-15 ದಿವಸಕ್ಕೆ ಇರೋದನ್ನ 7 ದಿವಸ 8 ದಿವಸಕ್ಕೆ ಇಳಿಸ್ತೀವಿ ಅಂತ ಹೇಳಿ ಆ ದಿಶೆ ಒಳಗಾಗಿ ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಈಗ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಯಾವೊಬ್ಬ ಸಚಿವರು ತಲೆಕೆಡಿಸಿಕೊಳ್ತಿಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ನೀರು ಒದಗಿಸುವ ಕೆಲಸ ಮಾಡಬೇಕಿದೆ ಮಂಜು ಬತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ರಾಜ್ಯಾದ್ಯಂತ ಸುರಿದ ಮಳೆಗೆ ಹಲವೆಡೆ ಭಾರೀ ಅವಾಂತರವೇ ಆಗಿದೆ ವರುಣಾರ್ಭಟಕ್ಕೆ ಜನ ಕಂಗೆಟ್ಟಿದ್ದಾರೆ ಆದರೆ ಗದಗ ಜಿಲ್ಲೆಯಲ್ಲಿ ಮಾತ್ರ ಮಳೆಗಾಲದಲ್ಲೂ ನೀರಿನ ಬವಣೆ ಮಿತಿ ಮೀರಿದೆ ಗದಗ ಬೆಟಗೇರಿ ನಗರದಲ್ಲಿ ನೀರಿನ ಬವಣೆ ಹುಡ್ಕೋ ಕಾಲೋನಿಯಲ್ಲಿ ನೀರಿಗೆ ಹಾಹಾಕಾರ ಖಾಲಿ ಕೊಡಗಳನ್ನಿಟ್ಟು ನಗರಸಭೆ ವಿರುದ್ಧ ಮಹಿಳೆಯರ ಆಕ್ರೋಶ ವರ್ಷಗಳು ಉರುಳಿದ್ರೂ ಕುಡಿಯುವ ನೀರಿಗೆ ತಪ್ಪದ ಗೋಳಾಟ ಇದು ಗದಗ ನಗರದ ಹುಡ್ಕೋ ಕಾಲೋನಿಯ ನಿತ್ಯದ ಹೋರಾಟ ಹುಡ್ಕೋ ಕಾಲೋನಿಯ ಜನ ಕುಡಿಯುವ ನೀರಿಗಾಗಿ ಗೋಳಾಡುತ್ತಿದ್ದಾರೆ ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರವಿದೆ 2018ರಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಆದರೆ 24/7ನಲ್ಲಿ ವಾರಕ್ಕೆ ಒಮ್ಮೆಯೂ ನೀರು ಸಿಕ್ತಿಲ್ಲ ಇದು ಗದಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಒಟ್ಟ ನೀರ್ ಬಿಟ್ಟೇ ಇಲ್ರಿ ಅವ್ರು ಬಾಳ ಪ್ರಾಬ್ಲಮ್ ಆಗಾಕತ್ತೈತ್ರಿ ಒಟ್ ನೀರ್ 15 ದಿನಕ್ಕೊಮ್ಮೆ ಬಿಡ್ತಾರ್ರಿ ಒಮ್ಮೆ 20 ದಿನಕ್ ಬಿಡ್ತಾರ್ರಿ ನೀರು ಒಟ್ಟ ಬಿಡದ ಇಲ್ರಿ ಅವ್ರು ಎಷ್ಟ್ ಹೇಳಿದ್ರು ಇದು ಮಾಡೋದಿಲ್ರಿ 24 hours ನಾಳ ಹಾಕ್ಸಾರ್ರಿ ಅದು ಫಸ್ಟ್ ಏನ್ ಬಂದು ಅವಾಗ ಒಂದಿನ ಬಿಟ್ಟು ಒಂದಿನ ಹಂಗೆಲ್ಲ ಬಿಡ್ತಿದ್ರಿ ಈಗ ಯಾವಾಗಂದ್ರ ಅವಾಗ ಬಿಡ್ತಾರ್ರಿ ಅವ್ರು 15 ದಿನಕ್ಕ 20 ದಿನಕ್ಕ ಒಟ್ಟ ರಾತ್ರಿ ಬಿಡ್ತಾರ್ರಿ ಸಣ್ಣ ಇರ್ತೈತ್ರಿ ನೀರ್ ಅಂತ ಪರಿ ಜೋರ್ ಇರಂಗಿಲ್ಲ ಅದ ಇಂತ ದಿವ್ಸ ಬಿಡ್ತಾರಂತಿಲ್ಲ ಇಂತ ಟೈಮಿಗೆ ಬಿಡ್ತಾರಂತಿಲ್ಲ ಒಟ್ಟು ನಮಗ್ ಯಾವಾಗ ತಿಳಿತೈತಿ ಅವಾಗ ಒಮ್ಮೆ ರಾತ್ರಿ ಬಿಡುದು ಒಮ್ಮೆ ಸಾಯಂಕಾಲ ಬಿಡುದು ಯಾವಾಗ ನಾವ್ ಒಟ್ಟ 24/7 ಕಾಯೋದಾಗೈತಿ ನೀರಿನ ಸಲುವಾಗಿ ನೀರ್ ಯಾವಾಗ ಬರ್ತದ ಕಾಯೋದಾಗೈತಿ ಆಮೇಲೆ ಬ್ಯಾಸಿಗೆ ಒಳಗಂತ್ರು ಒಟ್ಟ ಬಿಡಂಗಿಲ್ಲ ನೀರು 3 ತಿಂಗಳ ಖಾಯಂ ಬಿಡಂಗಿಲ್ಲ ಬರೀ ಟ್ಯಾಂಕರ್ಗೆ ನಾವು ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ನೀರಿದೆ ಆದ್ರೂ ಸಮರ್ಪಕವಾಗಿ ಕುಡಿಯುವ ನೀರು ಬಿಡ್ತಿಲ್ಲ ಹೀಗಾಗಿ ಜನ ಗದಗ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನಗರಸಭೆ ಅಧಿಕಾರಿಗಳ ಸಭೆ ಮಾಡಿ ನೀರು ಪೂರೈಕೆಗೆ ತಾಕೀತು ಮಾಡಿದ್ರೂ ಆದೇಶ ಪಾಲಿಸುತ್ತಿಲ್ಲ ಇಷ್ಟು ದಿನ ಪೈಪ್ ಒಡೆದಿದೆ ಅನ್ನೋ ನೆಪ ಹೇಳ್ತಿದ್ದ ಅಧಿಕಾರಿಗಳು ಈಗ ನೀರು ಎತ್ತುವ ಹೊಸ ಮೋಟಾರ್ ಟೆಂಡರ್ ಕರೆಯಲಾಗಿದ್ದು ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡ್ತೀವಿ ಅಂತಿದ್ದಾರೆ ಆಲ್ರೆಡಿ ಆ ದಿಶೆಯೊಳಗಾಗಿ 600 HP ಒಂದು ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ 800 HP ಒಂದು ಹೊಸ ಮೋಟರ್ ಖರೀದಿ ಮಾಡಲಿಕ್ಕೆ ಅಮೌಂಟ್ ಅನ್ನು ರಿಸರ್ವ್ ಮಾಡಿಕೊಂಡು ಟೆಕ್ನಿಕಲ್ ಸ್ಯಾಂಕ್ಷನ್ಗೂ ತಗೊಂಡಿದೀವಿ ಈಗ ಟೆಂಡರ್ ಕಾಲ್ ಆಗ್ಬೇಕೀಗ ಉಳಿದಿದ್ದು ಹೌದು ಸುಟ್ಟಿಲ್ಲ ಅದಾವು ಅದು ಲೈಫ್ ಪೀರಿಯಡ್ ಮುಗಿದಿದೆ ಅದರದ್ದು
ಪದೇ ಪದೇ ರಿಪೇರಿ ಬರ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇತ್ತು. ಕಾಮನ್ ಇದು ಬರ್ತಾ ಇರೋದು, ಸದ್ಯ ಆಗ್ತಾ ಇದ್ದಿದ್ದನ್ನು ಹೇಳಿದೆ ನಿಮಗೆ. ಪೈಪ್ಲೈನ್ ರಿಪೇರಿ ಇತ್ತು, ಮೋಟರ್ ಸಾಫ್ಟ್ ಹೋಗಿತ್ತು, ಆಗಿದ್ದನ್ನ ರೆಡಿ ಮಾಡಿಕೊಂಡು ರನ್ ಮಾಡ್ತಾ ಇದ್ದೀವಿ. ಇದು ಪದೇ ಪದೇ ತೊಂದರೆ